ಯಾರಿಗೂ ಕೂಡ ತೋರಿಸಿರ್ಲಿಲ್ವಾ? ನಿಮಗೆ ಬಹುಶಃ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ನೋಡ್ಬೇಕಾಗುತ್ತೆ. ನೀವು ಈ ವಿಚಾರವನ್ನ ನೀವು ಕೂಡ ಕೇಳಬಹುದಾಗುತ್ತೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಒಂದು ವಿಚಾರವನ್ನ ನಾವು ಹೇಳಿಕ್ಕೆ ಹೊರಟಿದ್ದೀವಿ ಇವತ್ತು. ಅದೇ ಉದ್ದೇಶದಿಂದ ಈ ಟಿವಿ ನ್ಯೂಸ್ಗೆ ನಾವಿವತ್ತು ಹುಚ್ಚ ವೆಂಕಟ್ ಅವ್ರನ್ನ ಬರಮಾಡಿದ್ವಿ. ಅವರು ಕೂಡ ಖುಷಿಯಿಂದ ಒಪ್ಕೊಂಡಿದ್ರು ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ ಅಂತ ಹೇಳಿ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಈ ಟಿವಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇಲ್ಲಿವರೆಗೂ ಹುಚ್ಚ ವೆಂಕಟ್ ಅವರಿಗೆ ಮಸಿ ಬಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಸ್ಪಷ್ಟೀಕರಣ ಮತ್ತು ಕ್ಷಮೆಯಾಚನೆ ಎರಡನ್ನೂ ಕೂಡ ಈ ಟಿವಿ ನ್ಯೂಸ್ ಮಾಡಿಸಿತ್ತು. ಏನ್ ಕಾರಣಕ್ಕಾಯ್ತು ಮತ್ತು ಈ ವಿಚಾರದಲ್ಲಿ ನಿಮ್ಮ ವಾದ ನಿಮ್ಮ ಸ್ಪಷ್ಟೀಕರಣ ಏನು ಮತ್ತೆ ಕ್ಷಮೆ ಕೇಳ್ತೀರಾ ಅಂತ ಬಂದಾಗ ತುಂಬಾ ಒಳ್ಳೆ ಮನಸ್ಸಿಂದಾನೆ ಕ್ಷಮೆ ಕೇಳಿದ್ದಾರೆ. ಯಾರಿಗೂ ನೋವು ಮಾಡ್ತಕ್ಕಂಥ ಉದ್ದೇಶ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇದೀಗ ಹುಚ್ಚ ವೆಂಕಟ್ ಅವರಿಗೆ ಈ ರೀತಿ ಇನ್ನೊಂದು ಫೇಸ್ ಇರಬಹುದಾಗತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಂಕಟ್ ಅವರ ಕಲ್ಯಾಣದ ರಹಸ್ಯವನ್ನ ನಾವು ಇದೀಗ ಹೇಳಿ ಹೊರಟಿದ್ದೀವಿ. ನಮ್ಮ ಬಳಿ ಇರತಕ್ಕಂಥ ಪ್ರೂಫ್ ಅನ್ನ ಹುಚ್ಚ ವೆಂಕಟ್ ಅವರ ಕಣ್ಣು ಮುಂದೆ ಇಡ್ತಾ ಇದ್ದೀವಿ. ಹುಚ್ಚ ವೆಂಕಟ್ ಅವರು ಅದನ್ನು ನೋಡಿ ಆ ನಂತರದಲ್ಲಿ ಅದನ್ನ ಹೇಳಬೇಕಾಗತ್ತೆ. ಅವರ ಮಾತ್ರ ಈ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅವರು ಎಲ್ಲೋ ಅಂತ ಹೇಳ್ತಾ ಇದ್ರು, ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಅನುರೂಪಳಾಗಿರ್ತಕ್ಕಂಥ ಕನ್ಯಾಮಣಿ ಸಿಕ್ಕಿದ ಪಕ್ಷದಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಹುಚ್ಚ ವೆಂಕಟ್ ಅವರ ಮದುವೆ ರಹಸ್ಯ ಏನು? ಇದಕ್ಕಿಂತ ಮುಂಚೆನೆ ಹುಚ್ಚ ವೆಂಕಟ್ ಅವರಿಗೆ ಮದುವೆ ಆಗಿತ್ತಾ ಅದು ನಿಜಾನ ಸುಳ್ಳ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಚ್ಚ ವೆಂಕಟ್ ಅವರೇ ನಮಗೆ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತಾ ಇದ್ದಾರೆ. ಅನಂತರದಲ್ಲಿ ಇವರ ಒಂದು ಮದುವೆಗೆ ಸಾಕ್ಷಿ ಯಾರಿದ್ರು, ಯಾರ್ಯಾರು ನಿಂತಿರು ಆ ಒಂದು ಮದುವೆಯನ್ನ ಮಾಡಿಸಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಕಣ್ಣು ಮುಂದೆ ಸಾಕ್ಷಿ ಇಡ್ತೀವಿ. ಅವರೇ ಆ ವ್ಯಕ್ತಿಗಳನ್ನ ಗುರುತಿಸಬೇಕು, ಇದನ್ನು ಅಲ್ಲಗಳಿಬೇಕಾಗತ್ತೆ. ಈ ವಿಚಾರದಲ್ಲಿ ಹುಚ್ಚ ವೆಂಕಟ್ ಅವರನ್ನ ಕೇಳಲೇಬೇಕಾಗತ್ತೆ. ಹುಚ್ಚ ವೆಂಕಟ್ ಅವರೇ, ನಿಮಗೆ ಮದುವೆ ಆಗಿದ್ರೆ ಅದನ್ನ ನೀವು ಯಾಕೆ ಮುಚ್ಚಿಟ್ಟಿದ್ರಿ? ನಮ್ಮಲ್ಲಿರ್ತಕ್ಕಂಥ ಪ್ರೂಫ್ ಏನ್ ಹೇಳುತ್ತೆ? ಈ ಪ್ರೂಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ವಿಚಾರವನ್ನು ಹುಚ್ಚ ವೆಂಕಟ್ ಅವರ ಕಣ್ಣು ಮುಂದೆ ನಾವು ಬಿಡ್ತೀವಿ. ಅವರ ಒಂದು ಮದುವೆ ಆಗಿರ್ತಕ್ಕಂಥ ಒಂದು ಫೋಟೋ ಈ ಟಿವಿ ನ್ಯೂಸ್ ನ ಬಳಿ ಇರತಕ್ಕಂಥದ್ದು, ಈ ಫೋಟೋ ಇರತಕ್ಕಂಥದ್ದು ನಿಜಾನ? ಈ ಫೋಟೋ ನಿಜಾನ? ಇದನ್ನ ಹಲವಾರು ಜನ ಈ ಟಿವಿ ನ್ಯೂಸ್ಗೆ ಈ ಒಂದು ಫೋಟೋನ ಕಳಿಸ್ಕೊಡ್ತಾ ಇದ್ದಾರೆ. ಈ ಫೋಟೋದಲ್ಲಿರೋದು ಯಾರು ಇದು ಅವರೇನಾ ಅವರಲ್ವಾ, ಮದುವೆ ಆಗಿದ್ದಾರಾ ಇಲ್ವಾ ಅನ್ನೋ ಒಂದು ಗೊಂದಲಕಾರಿ ಸನ್ನಿವೇಶದಲ್ಲಿ ಅನೇಕ ಜನ ಇದ್ದಾರೆ. ನಾವು ಏನು ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಕೂಡ ನೋಡ್ತಾ ಇದ್ವಿ, ಮದುವೆ ಆಗ್ಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ರು, ತುಂಬಾ ಖುಷಿ ಆಗ್ತಿತ್ತು. ಹುಚ್ಚ ವೆಂಕಟ್ ಅವರ ಮುಖದಲ್ಲಿ ಮದುವೆ ವಿಚಾರ ಕೇಳಿದಾಗ ಒಂದು ಸಣ್ಣ ನಾಚಿಕೆ ಕೂಡ ಬಂದು ಹೋಗ್ತಾ ಇತ್ತು. ಆದ್ರೆ ಇದೀಗ ಅವರು ಮದುವೆ ಆಗಿರತಕ್ಕಂಥ ಒಂದು ಫೋಟೋ ಈ ಟಿವಿ ನ್ಯೂಸ್ ನ ಬಳಿಯಲ್ಲಿ ಲಭ್ಯವಿರತಕ್ಕಂಥದ್ದು. ಆ ಫೋಟೋನ ಹುಚ್ಚ ವೆಂಕಟ್ ಅವರಿಗೆ ನಾವು ತೋರಿಸ್ತಾ ಇದ್ದೀವಿ. ಹುಚ್ಚ ವೆಂಕಟ್ ಅವರು ಮದುವೆ ಆಗಿರೋದು ಸತ್ಯನಾ? ಹಾಗಾದ್ರೆ 8 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಏನು, 4 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಏನು? ಹುಚ್ಚ ವೆಂಕಟ್ಗೆ ಮದುವೆನೇ ಆಗಿದ್ರೆ ಅವರ ಆ ಮದುವೆ ಆಗಿರ್ತಕ್ಕಂಥ ಹುಡುಗಿ ಯಾರು, ಈಗ ಎಲ್ಲಿದ್ದಾರೆ? ಎಲ್ಲ ಪ್ರಶ್ನೆಗಳಿಗೂ ಹುಚ್ಚ ವೆಂಕಟ್ ಅವರಿಂದಾನೇ ಸ್ಪಷ್ಟೀಕರಣವನ್ನು ನಾವು ಕೇಳ್ತಾ ಇದ್ದೀವಿ. ATV ನ್ಯೂಸ್ ಆ ಒಂದು ಸಾಕ್ಷಿಯನ್ನ ಹುಚ್ಚ ವೆಂಕಟ್ ಅವರ ಮುಂದೆ ಇಡ್ತಾ ಇದೆ ಅಷ್ಟೇನೆ. 4 ವರ್ಷದ ನಂತರದಲ್ಲಿ ಮದುವೆ ಆಗ್ತೀನಿ ಅಂತ ಹುಚ್ಚ ವೆಂಕಟ್ ಅವರಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆಶ್ಚರ್ಯ ಸೂಚಕದ ಸಮೇತವಾಗಿ ನಾವು ತೋರಿಸ್ತಾ ಇದ್ದೀವಿ. ಹಾಗಾದ್ರೆ 8 ವರ್ಷಗಳ ಹಿಂದೆ ಒಂದು ಮದುವೆ ಫೋಟೋ, ಇವರು ಮದುವೆ ಆಗಿದ್ರು ಒಂದು ಗಣೇಶನ ದೇವಸ್ಥಾನದಲ್ಲಿ ಅಂತ ಹೇಳಿ ನಮ್ಮ ಬಳಿ ಫೋಟೋ ಇದೆ. ಆ ಫೋಟೋ ಹೇಳ್ತಾ ಇರತಕ್ಕಂಥದ್ದು ಏನು? ಹಾಗಾದ್ರೆ ಅಲ್ಲಿರೋದು ಹುಚ್ಚ ವೆಂಕಟ ಅಲ್ವಾ? ಇವರ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥದ್ದು ಯಾರು? ಇಷ್ಟು ವಿಚಾರವನ್ನ ಅಂದ್ರೆ ಹುಚ್ಚ ವೆಂಕಟ್ ಅವರ ಬದುಕಿನ ಇನ್ನೊಂದು ಮುಖ ಇದು. ಮದುವೆ ಆಗಿಲ್ಲ ಅಂತ ಒಂದಷ್ಟು ಜನ ನಂಬಿಕೊಂಡಿದ್ದಾರೆ. ಕೆಲವು ಫೋಟೋಗಳನ್ನ ಈ ಟಿವಿ ನ್ಯೂಸ್ಗೆ ಕೆಲವರು ತಲುಪಿಸ್ತಾ ಇದ್ದಾರೆ. ಹುಚ್ಚ ವೆಂಕಟ್ ಅವರಿಗೆ ಮದುವೆ ಆಗಿದೆ, ನಮಗೆ ಸ್ಪಷ್ಟೀಕರಣ ಬೇಕು ಈ ವಿಚಾರದಲ್ಲಿ. ಮದುವೆ ಆಗಿರೋದೇ ಸುಳ್ಳ? ಹಾಗಾದ್ರೆ ಈ ಫೋಟೋನೇ ಸುಳ್ಳ? ಇದು ಅವರ ಅಲ್ವಾ? ಇಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಫೋಟೋ ಯಾವುದು ಅನ್ನೋ ಕುತೂಹಲ ನಿಮ್ ಕೂಡ ಇದ್ದೇ ಇರುತ್ತೆ. ಆ ಒಂದು ಫೋಟೋವನ್ನು ಕೂಡ ಹುಚ್ಚ ವೆಂಕಟ್ ಅವರು ಸ್ಟುಡಿಯೋಗೆ ಬಂದು ಕುಳಿತ ತಕ್ಷಣ ನಾವು ನಿಮ್ಗೆ ಅದನ್ನು ತೋರಿಸ್ತೀವಿ. ಜೊತೆಗೆ ಹುಚ್ಚ ವೆಂಕಟ್ ಅವರಿಂದ ಆ ಫೋಟೋಗೆ ಸ್ಪಷ್ಟೀಕರಣವನ್ನು ಕೂಡ ಕೇಳ್ತೀವಿ. ಏನಾದ್ರೂ ಇಷ್ಟೊಂದು ಫ್ರಾಂಕ್ ಆಗಿ ಮಾತಾಡ್ತಕ್ಕಂಥ ಹುಚ್ಚ ವೆಂಕಟ್ ಅವರು ಈ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರಾ, ಇಲ್ಲೊಂದ್ ಕಡೆ ಮರೆಮಾಚಿದ್ದಾರೆ ಇಡೀ ವಿಚಾರವನ್ನ? ನೀವು ಯಾವಾಗ ಮದುವೆ ಆಗ್ತೀರಿ ಅಂತ ಬಿಗ್ ಬಾಸ್ ಶೋನಲ್ಲಿ ಕೂಡ ಅನೇಕರು ಕೇಳ್ತಾ ಇದ್ರು. ಇನ್ನು 4 ವರ್ಷ ಆಗ್ಲಿ, ನನಗೀಗ 31 ವರ್ಷ, ವೃಷಭ ರಾಶಿ ಕೃತಿಕಾ ನಕ್ಷತ್ರ ಅಂತ ಪದೇ ಪದೇ ಹುಚ್ಚ ವೆಂಕಟ್ ಅವರು ಹೇಳ್ತಾ ಇದ್ರು. ಅದೇ ವೃಷಭ ರಾಶಿಯ ವೃಶ್ಚಿಕ ಏನು ಕೃತಿಕಾ ನಕ್ಷತ್ರದ ಹುಚ್ಚ ವೆಂಕಟ್ ಅವರು ಏನ್ ಹೇಳ್ತಾರೆ? ಇಷ್ಟು ವರ್ಷಗಳ ಹಿಂದೆ, ಕೆಲ ವರ್ಷಗಳ ಹಿಂದೆ ಏನು ಮದುವೆ ಆಗಿದ್ರೋ ಆ ಡೇಟ್ ಯಾವುದು? ಆ ಕಲ್ಯಾಣ ಯಾವ ಒಂದು ದೇವಸ್ಥಾನದಲ್ಲಿ ಅವರ ಒಂದು ಕಲ್ಯಾಣವಾಗಿತ್ತು? ಹುಚ್ಚ ವೆಂಕಟ್ ಅವರಿಗೆ ಎಲ್ಲಿ ಮದುವೆ ಆಗಿದೆ ಗೊತ್ತಾ? ಎಲ್ಲ ವಿಚಾರವನ್ನು ಕೂಡ ನಾವು ಅವ್ರ ಮುಂದೆ ಇಡ್ತೀವಿ. ಅವರಿಂದನೇ ಇದಕ್ಕೆ ಸ್ಪಷ್ಟೀಕರಣ ಕೂಡ ನಮಗೆ ಬೇಕಾಗುತ್ತೆ. ಒಂದು ರೀತಿಯಲ್ಲಿ ದೊಡ್ಡ ಗೊಂದಲಕ್ಕೆ ಈಡು ಮಾಡತಕ್ಕಂಥ ಒಂದು ವಿಚಾರ ಇದು. ಹಾಗಾದ್ರೆ ಆ ಒಂದು ಶೋನಲ್ಲಿ ಇವ್ರು ಹೇಳಿದ್ದೆಲ್ಲವೂ ಕೂಡ ಸುಳ್ಳಾಗಿತ್ತಾ? ಸುಳ್ಳು ಹೇಳಿ ಇನ್ಯಾರಿಗೂ ನಂಬಿಸಬಹುದಾಗತ್ತಾ? ನೆಕ್ಸ್ಟ್ ಮದುವೆಗೆ ರೆಡಿ ಇದ್ದೀನಿ ಅಂತ ಹೇಳಬಹುದಾಗತ್ತಾ? ಮದುವೆ ಆಗಿದ್ದು ನಿಜಾನ? ಈಗ ಅವ್ರ ಜೊತೆಲಿ ಇದ್ದಾರಾ ಇಲ್ವಾ? ಅಥವಾ ಇವ್ರು ಮದುವೆ ಆಗಿರೋದೇ ಸುಳ್ಳ? ಅಥವಾ ಎಲ್ಲ ವಿಚಾರವನ್ನ ಇವರು ತಳ್ಳಿ ಹಾಕ್ತಾ ಇದ್ದಾರಾ, ಮುಚ್ಚಿಡ್ತಾ ಇದ್ದಾರಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ
ನಾವು ಆ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಕೂಡ ಹುಚ್ಚ ವೆಂಕಟ್ ಅವರಿಂದನೇ ನಾವು ಪಡ್ಕೊಳ್ತೀವಿ. ಇದೀಗ ವೆಂಕಟ್ ಅವರ ಮದುವೆ ಪೌರೋಹಿತ್ಯ ಮಾಡಿದಂಥವ್ರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾರ ಪುರೋಹಿತರು, ಅವರ ಬಾಯಲ್ಲಿ ಬಂದಿರತಕ್ಕಂಥ ಮಾತುಗಳೇನು, ಯಾವಾಗ ಇವ್ರ ಮದುವೆ ನಡೆದಿತ್ತು, ಈ ಒಂದು ವಿಚಾರದಲ್ಲಿ ಇವರ ಹುಚ್ಚ ವೆಂಕಟ್ ಅವರ ಮದುವೆಗೆ ಯಾರೆಲ್ಲ ಸಾಕ್ಷಿಯಾಗಿದ್ರು, ಸಿನಿರಂಗದ ಎಲ್ಲ ಗಣ್ಯರು ಇವರ ಮದುವೆಗೆ ಭಾಗವಹಿಸಿದ್ರು, ಆನಂತರದಲ್ಲಿ ವೆಂಕಟ್ ಅವರ ಮದುವೆ ಎಲ್ಲಿ ರಿಜಿಸ್ಟರ್ ಆಗಿತ್ತು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ETV ನ್ಯೂಸ್ನ ಬಳಿಯಲ್ಲಿ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯವಿದೆ. ಆ ಎಲ್ಲ ದಾಖಲೆಗಳನ್ನ ಹುಚ್ಚ ವೆಂಕಟ್ ಅವರ ಸಮ್ಮುಖದಲ್ಲಿ ಮತ್ತು ವೀಕ್ಷಕರ ಸಮ್ಮುಖದಲ್ಲಿ ನಾವು ಇಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಹುಚ್ಚ ವೆಂಕಟ್ ಅವರು ಇಲ್ಲಿ ಇನ್ನು ಮದುವೆಗೆ ಸಾಕ್ಷಿಯಾಗಿದ್ದಂತ ಆದ್ರೆ ಯಾರೆಲ್ಲ ಬಂದು ಈ ಒಂದು ಮ್ಯಾರೇಜ್ ಫಂಕ್ಷನ್ ನಲ್ಲಿ ಅಟೆಂಡ್ ಆಗಿದ್ರು, ಯಾರು ಹುಚ್ಚ ವೆಂಕಟ್ ಅವರಿಗೆ ಪೌರೋಹಿತ್ಯ ನಡೆಸಿ ಈ ಒಂದು ಮದುವೆಯನ್ನ ಮಾಡಿಕೊಟ್ಟಿದ್ರು, ಬೆಂಗಳೂರಲ್ಲೇ ಏನಾದ್ರೂ ಹುಚ್ಚ ವೆಂಕಟ್ ಅವರ ಮದುವೆ ಆಗಿರ್ತಕ್ಕಂಥ ಮದುವೆಯನ್ನ ಇವರು ಮುಚ್ಚಿಟ್ಟಿದ್ರ ನೋಡಿ. ಬನಶಂಕರಿ ದೇವಾಲಯದಲ್ಲಿ ಹುಚ್ಚ ವೆಂಕಟ್ ಅವರ ಮದುವೆ ಆಗಿದೆ. ದಿನಾಂಕ 3/1/2002 ಇವರ ಒಂದು ಮದುವೆ ಆಗಿತ್ತು. ಸರಿಸುಮಾರಾಗಿ 13 ವರ್ಷಗಳ ಹಿಂದಿನ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಆಧಾರದ ಪ್ರಕಾರವಾಗಿ ಬನಶಂಕರಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಇವರು. 13 ಆ ಒಂದು ತಾರೀಕಿನಲ್ಲಿ ಮದುವೆ ಆಗಿರತಕ್ಕಂಥದ್ದು. 2002 ಇಸ್ವಿಯಲ್ಲಿ ಮದುವೆ ಆಗಿದ್ದಾರೆ. ಬೆಂಗಳೂರಲ್ಲೇ ಮದುವೆ ಆಗಿದ್ದಾರೆ. ರೆಡಿ ಇದ್ದೀನಿ, 4 ವರ್ಷ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ಯಾಕೆ ಹೇಳ್ತಾ ಬಂದ್ರು? ಈ ಒಂದು ಆಘಾತಕಾರಿ ಅಂಶಗಳು ಕೂಡ ನಮ್ಮಲ್ಲಿರ್ತಕ್ಕಂಥದ್ದು. 3/1/2002 ಇಸ್ವಿಯಲ್ಲಿ ಇವರ ಒಂದು ಮದುವೆ ಆಗಿದೆ. ಹಾಗಾದ್ರೆ ಯಾರು ಹುಚ್ಚ ವೆಂಕಟ್ ಅವರ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳು? ಈ ವಿಚಾರದಲ್ಲಿ ಕೂಡ ಸಾಕಷ್ಟು ಕುತೂಹಲ ಇದೆ. ನಮ್ಮಲ್ಲಿರ್ತಕ್ಕಂಥ ಫೋಟೋ ಸಮೇತವಾಗಿ, ದಾಖಲಾತಿಗಳ ಸಮೇತವಾಗಿ ಹುಚ್ಚ ವೆಂಕಟ್ ಅವರ ಮುಂದೆ ನಾವು ಒಂದು ದಾಖಲಾತಿಯನ್ನು ಕೂಡ ಇಡ್ತಾ ಇದ್ದೀವಿ. ಇಲ್ಲಿ ಹುಚ್ಚ ವೆಂಕಟ್ ಅವರು ನಿಜಕ್ಕೂ ಕೂಡ ಬಾಯಿ ಬಿಡಲೇಬೇಕಾಗತ್ತೆ. ಸತ್ಯ ಯಾವುದು, ಸುಳ್ಳು ಯಾವುದು, ಏನು ವಿಚಾರ ಇದೆ, ಅಥವಾ ಅವರಿದವರೆಗೂ ಹೇಳಿದ್ದೇ ಸುಳ್ಳ, ಜನರು ನಂಬಿಸಿದ್ರ ಆ ರೀತಿಯಲ್ಲಿ ಸುಮ್ಮನೆ ಮಾತನಾಡ್ತಾ ಬರ್ತಾ ಇದ್ರ, ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ. ನಮಗೆ ಲಭ್ಯ ಇರತಕ್ಕಂಥ ದಾಖಲಾತಿಗಳನ್ನ ಮತ್ತು ಫೋಟೋವನ್ನ ನಾವು ಹುಚ್ಚ ವೆಂಕಟ್ ಅವರು ತೋರಿಸ್ತಾ ಇದ್ದೀವಿ. ಆ ಫೋಟೋಗೆ ಅವ್ರ ಉತ್ತರವನ್ನು ಕೊಡಬೇಕಾಗುತ್ತೆ. ಇದೀಗ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಿ ಫೋಟೋ. ಆ ಫೋಟೋನ ನಾವು ತೋರಿಸ್ತಾ ಇದ್ದೀವಿ. ಹುಚ್ಚ ವೆಂಕಟ್ ಅವರು ಮದುವೆ ಆಗಿರ್ತಕ್ಕಂಥ ಒಂದು ಫೋಟೋ. ಆ ಫೋಟೋ ನೋಡಬಹುದಾಗುತ್ತೆ. ಇಡೀ ಫೋಟೋನ ಎಕ್ಸ್ಕ್ಲೂಸಿವ್ ಆಗಿ ETV ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಒಂದು ಫೋಟೋ ಇರತಕ್ಕಂಥದ್ದು ಯಾರು? ಹುಚ್ಚ ವೆಂಕಟ್ ಅವರು. ಈ ಫೋಟೋದ ಆಧಾರದ ಮೇಲೆ ನಾವು ಮಾತನಾಡೋದಾದ್ರೆ ಯಾರಿಗೂ ಬೇಸರ ಇಲ್ಲ. ಹುಚ್ಚ ವೆಂಕಟ್ ಮದುವೆ ಆಗಿದೆ ಅಂತ ಹೇಳಿದ್ರೆ ಯಾರನ್ನು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಆದ್ರೆ ಮದುವೆ ಆಗಿಲ್ಲ ಅನ್ನೋ ಮಾತನ್ನು ಹೇಳೋ ಮೂಲಕವಾಗಿ, ನೆಕ್ಸ್ಟ್ ಮದುವೆಗೆ ರೆಡಿ ಇದ್ದೀನಿ ಅಂತ ಹೇಳೋ ಮೂಲಕವಾಗಿ ಯಾಕೆ ಆ ಸಂಗತಿಯನ್ನ ಮುಚ್ಚಿಟ್ಟಿದ್ರು ಹುಚ್ಚ ವೆಂಕಟ್ ಅವರು? ನೋಡಿ, ಈ ಒಂದು ಮದುವೆಗೆ ಯಾರ್ಯಾರು ಇಲ್ಲಿ ಹಾಜರಾಗಿದ್ರು, ಯಾರ್ಯಾರು ಸಾಕ್ಷಿಯಾಗಿದ್ರು, ಯಾರ್ಯಾರ ಸಮ್ಮುಖದಲ್ಲಿ ಈ ಮದುವೆ ಆಗಿತ್ತು, ಇವರಿಗೆ ಪೌರೋಹಿತ್ಯ ಮಾಡಿದಂಥವ್ರು ಯಾರು, ಆ ಹೆಣ್ಣುಮಗಳು ಯಾರು, ಎಲ್ಲವನ್ನೂ ಕೂಡ ಹುಚ್ಚ ವೆಂಕಟ್ ಅವರೇ ಮಾತನಾಡ್ತಾರೆ. ಜೊತೆಗೆ ಹುಚ್ಚ ವೆಂಕಟ್ ಅವರಿಗೆ ಮದುವೆ ಮಾಡಿಸಿದಂತ ಪುರೋಹಿತರು ಕೂಡ ETV ನ್ಯೂಸ್ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ, ಅವರ ಅಭಿಪ್ರಾಯಗಳೇನಿರ್ತವೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಒಂದು ತಾಳಿ ಕಟ್ತಾ ಇರ್ತಕ್ಕಂಥ ಸಂದರ್ಭ ಇದು. ಹುಚ್ಚ ವೆಂಕಟ್ ಅವರು ಇಲ್ಲಿ ನೋಡಿ, ನೀವು ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ಆಗಿ ನೋಡಬಹುದಾಗತ್ತೆ. ಒಂದು ದೇವಸ್ಥಾನದಲ್ಲಾಗಿರ್ತಕ್ಕಂಥ ಮದುವೆ ಇದು. ಇದು ಹುಚ್ಚ ವೆಂಕಟ ಅವರೇನಾ ಅಲ್ವಾ, ಆ ಒಂದು ನಿರ್ಧಾರವನ್ನ ನಿಮ್ಗೆ ಬಿಡ್ತಾ ಇದೀವಿ ನಾವು. ಜೊತೆಗೆ ಇಲ್ಲ ಒಂದ್ ಕಡೆ ಹುಚ್ಚ ವೆಂಕಟ್ ಅವ್ರದ್ದು ಲವ್ ಮಾಡಿ ಮದುವೆ ಆಗಿರಾ, ಆ ಪ್ರಶ್ನೆ ಕೂಡ ಹುಚ್ಚ ವೆಂಕಟ್ ಅವರಿಂದನೇ ನಾನು ಉತ್ತರವನ್ನ ಕೂಡ ಪಡೆದುಕೊಳ್ತೀನಿ. ಈ ಮದುವೆ ಆಗಿದ್ದೇ ನಿಜವಾಗಿದ್ರೆ ಯಾವ ಮದುವೆ ಆಗಿದ್ರು, ಯಾಕೆ ಮುಚ್ಚಿಟ್ಟಿದ್ರು ಇದನ್ನ? ಇಷ್ಟು ದಿನಗಳವರೆಗೂ ಕೂಡ ಈ ವಿಚಾರವನ್ನು ಹೇಳ್ಕೊಂಡಿದ್ದೀರಿ, ಯಾರಿಗೆ ಬೇಜಾರಾಗಿತ್ತು? ಇದೇ ಬಿಗ್ ಬಾಸ್ ಶೋ ನಲ್ಲಿ ನಾವು ಕೂಡ ನೋಡಿದ್ದೀವಿ. ಮದುವೆ ಆಗಿರೋರು, ನಮಗೆ ಮಕ್ಕಳಿರೋರು, ಮಕ್ಕಳಿದೆ ನಮಗೆ, ಮದುವೆ ಆಗಿದೆ ನಮಗೆ, ಹೆಂಡತಿ ಸಮೇತವಾಗಿ ಆ ವೇದಿಕೆ ಮೇಲೆ ಬಂದಿದ್ರು. ಹೇಳ್ಬೋದಾಗಿತ್ತು ಹುಚ್ಚ ವೆಂಕಟ್ ಅವರು, ನನಗೂ ಮದುವೆ ಆಗಿದೆ, ನನ್ನ ಹೆಂಡತಿಯಿಂದ ಕಡೆ ಇದ್ದಾರೆ, ಬಿಟ್ಟಿದ್ರೆ ಬಿಟ್ಟಿದ್ದೀನಿ ಅಂತ ಹೇಳಿ, ಜೊತೆಲಿದ್ದೀನಿ ಅಂತ ಹೇಳಿ, ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ಇನ್ಯಾರೋ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ 4 ವರ್ಷ ಆದ್ಮೇಲೆ ಮದುವೆ ಆಗ್ತೀನಿ ನಾನು ಅಂತ ಹೇಳಬೇಕು ಅಂದ್ರೆ ಯಾಕೆ? ವೈ? ಹುಚ್ಚ ವೆಂಕಟ್ ಅವರು ಈ ವಿಷಯವನ್ನ ಮುಚ್ಚಿಡ್ತಕ್ಕಂಥ ಅಗತ್ಯ ಏನು? ಈ ಪ್ರಶ್ನೆ ನಮ್ಮೆಲ್ಲರೂ ಕೂಡ ತರ್ತಾ ಇದೆ. ಇಸ್ವಿಯಲ್ಲಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಂತಹ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಾ. ಇಷ್ಟು ದಿವಸ ಹುಚ್ಚ ವೆಂಕಟ್ ಅವರು ಹೇಳ್ತಾ ಇದ್ರು, ನನಗೆ ಮದುವೆ ಆಗಿಲ್ಲ, ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಯಾರಾದ್ರೂ ರೆಡಿ ಇದ್ದೀರಾ ನನ್ನ ಮದುವೆ ಆಗಕ್ಕೆ, ಆ ರೀತಿ ಎಲ್ಲ ಮಾತನಾಡಿರೋದನ್ನ ನಾವು ನೋಡಿದೀವಿ. ಆದ್ರೆ ಇದೀಗ ಈ ಫೋಟೋಗಳು ಹೇಳ್ತಾ ಇದೆ 2002 ಇಸ್ವಿಯಲ್ಲೇ ಹುಚ್ಚ ವೆಂಕಟ್ ಅವರಿಗೆ ಮದುವೆ, ತಾಳಿ ಕಟ್ತಾ ಇರುವಂತಹ ದೃಶ್ಯಗಳಿರಬಹುದು, ಅವರ ಮದುವೆಗೆ ಸಾಕ್ಷೀಕರಿಸಿದ್ದಾರೆ ಹಲವು ಜನ, ಎಲ್ಲ ಒಂದು ಡೀಟೇಲ್ಸ್ ಇರುವಂತಹ ಒಂದು ಫೋಟೋಗಳನ್ನ ನಾವಿವಾಗ ತೋರಿಸ್ತಾ ಇದೀವಿ. ಇದರ ಒಂದು ಸ್ಪಷ್ಟೀಕರಣವನ್ನ ನಾವು ಹುಚ್ಚ ವೆಂಕಟ್ ಅವರ ಬಳಿಯೇ ಕೇಳ್ತೀವಿ.
ಯಾಕೆ ಮುಚ್ಚಿಟ್ರಿ? ಹಾಗಾದ್ರೆ ನಿಮಗೆ ಮದುವೆ ಆಗಿದ್ರೆ ಯಾಕೆ ಮುಚ್ಚಿಡ್ತಾ ಬಂದ್ರಿ? ಪ್ರತಿಯೊಂದು ಕಾರ್ಯಕ್ರಮದಲ್ಲಿರಬಹುದು, ಬಿಗ್ ಬಾಸ್ ಅಲ್ಲಿರಬಹುದು, ನನಗೆ ಮದುವೆನೇ ಆಗಿಲ್ಲ, 4 ವರ್ಷ ಬಿಟ್ಟು ಮದುವೆ ಆಗ್ತೀನಿ, ಈ ರೀತಿಯಾಗಿ ಹೇಳ್ಕೊಂಡು ಬಂದ್ರು. ಯಾರಾದ್ರೂ ನನ್ನ ಮದುವೆ ಆಗ್ತಾರಾ? ನಂದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಇದೇ ರೀತಿ ಮಾತಾಡ್ಕೊಳ್ತಾ ಬಂದ್ರು. ಆದ್ರೆ ಈ ಫೋಟೋಗಳು ಹೇಳೋ ಪ್ರಕಾರ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಹುಚ್ಚ ವೆಂಕಟ್ ಅವರಿಗೆ ಆಲ್ರೆಡಿ ಮದುವೆ ಆಗಿದೆ. 2002ನೇ ಇಸ್ವಿಯಲ್ಲೇ ಮದುವೆ ಆಗಿದೆ. ಅದಕ್ಕೆ ಒಂದು ಸಾಕ್ಷೀಕರಿಸಿದಂತಹ ಪೌರೋಹಿತ್ಯವನ್ನ ನಡೆಸಿದಂತಹ ಪುರೋಹಿತರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿರುವಂತಹ ಗಣೇಶನ ದೇವಸ್ಥಾನದಲ್ಲಿ ಹುಚ್ಚ ವೆಂಕಟ್ ಅವರು 2002ನೇ ಇಸ್ವಿಯಲ್ಲೇ ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ಈ ಫೋಟೋಗಳೇ ಹೇಳ್ತಾ ಇದೆ ಅವರು ಮದುವೆ ಆಗಿರುವಂತದ್ದು. ಸಾಕಷ್ಟು ಜನರು ಕೂಡ ಅದರಲ್ಲಿ ಬಂದಿದ್ದಾರೆ. 13 ವರ್ಷಗಳ ಹಿಂದಿನ ಒಂದು ಫೋಟೋಗಳಿದು. ಆದ್ರೆ ಹುಚ್ಚ ವೆಂಕಟ್ ಅವರು ತಮ್ಮ ಮದುವೆ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ನನಗಿನ್ನ ಮದುವೆ ಆಗಿಲ್ಲ ಅಂತಾನೆ ಹೇಳ್ಕೊಳ್ತಾ ಬಂದ್ರು. ಹಾಗಾದ್ರೆ ಯಾಕೆ ಹುಚ್ಚ ವೆಂಕಟ್ ಅವರು ಈ ಒಂದು ಸತ್ಯನ ಮುಚ್ಚಿಟ್ರು? ಎಲ್ಲ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂತಂದ್ರೆ ಸಾಕಷ್ಟು ದಿವಸಗಳಿಂದ ನೋಡ್ತಾ ಬಂದ್ವಿ ನಾವು, ಹೆಣ್ಣಿನ ಪರ ಹೋರಾಡ್ತೀನಿ, ನನಗೆ ಯಾವುದೇ ಒಂದು ಹೆಣ್ಣಿಗೆ ಅನ್ಯಾಯ